ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಈ ಒಂದು ರೇಖಿ ಲೆವೆಲ್ 1-2ಕ್ಕೆ ನಾನು ಇಲ್ಲಿ ಸ್ವಾಗತನ ಕೋರ್ತೇನೆ. ನಾನು ಆ ಪರಮಾತ್ಮನ ನಾವ್ ಹೇಳಿರ್ಬೋದು ಅಲ್ವಾ, ನೀವು ಯೂಟ್ಯೂಬ್ ಮುಖಾಂತರ ಬಂದಿರ್ಬೋದು, ಅಥವಾ ವಾಟ್ಸಪ್ ನ ಮುಖಾಂತರ ಬಂದಿರ್ಬೋದು, ಫ್ರೆಂಡ್ಸ್ ನ ಕೇಳ್ಕೊಂಡ್ ಬಂದಿರ್ಬೋದು, ಅಥವಾ ನೀವೇ ಹುಡ್ಕೊಂಡು ಬಂದಿರ್ಬೋದು. ನೀವು ಯಾವುದೇ ರೂಪದಲ್ಲೂ ಕೂಡ ನೀವು ಈ ಗ್ರೂಪ್ಗೆ ಜಾಯಿನ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವಾಗಿದ್ದು ನೀವು ಇಲ್ಲಿಗೆ ಬರಕ್ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ಏನ್ ಗೊತ್ತಾ, ಆ ಪರಮಾತ್ಮ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಯಾಕೆ ಇರ್ಬಹುದು ಅಂತ ಹೇಳಿದ್ರೆ, ಪರಮಾತ್ಮ ತನ್ನ ಕೆಲಸವನ್ನ ನಿಮ್ಮೆಲ್ಲರ ಕೈಲಿ ಮಾಡಿಸ್ಬೇಕು ಅವನು. ಇದು ಅವನ ಆಟ. ಸೊ ಹಾಗಾಗಿ ಅವನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರನ್ನು ಕೂಡ ಯಾವುದೋ ಸಮಸ್ಯೆಗಳ ರೂಪದಲ್ಲಿ ಇರಬಹುದು, ನಿಮ್ಗೆ ಹೆಲ್ತ್ ಇಶ್ಯೂಸ್ ರೂಪದಲ್ಲಿ ಇರಬಹುದು, ಅಥವಾ ನಿಮ್ಮಲ್ಲೇ ಒಂದು ಕ್ಯೂರಿಯಾಸಿಟಿ ಇರಬಹುದು, ಇದು ಯಾವ ವಿದ್ಯೆ ಅಂತ ಹೇಳಿರ್ಬಹುದು, ಇದು ನೋಡ್ಬೇಕಲ್ಲ, ನಾನ್ ಕಲಿಬೇಕಲ್ಲ ಅಂತ ಹೇಳಿ ನೀವು ಯಾವುದಾದ್ರೂ ರೂಪದಲ್ಲೂ ನೀವು ಕೂಡ ಇಲ್ಲಿಗೆ ಬರ್ತಿರ್ಬಹುದು. ಇದೆಲ್ಲವೂ ಕೂಡ ಆ ಪರಮಾತ್ಮನ ಆಯ್ಕೆ ಅಂತ ಹೇಳ್ಬೋದು. ಅವನೇ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಇದು ನೋಡ್ಬೋದು ನೀವು, ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ ಅಲ್ವಾ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಅವ್ರವ್ರದೇ ಆದಂತ ಟಿವಿ ನೋಡೋದಿರ್ಬೋದು, ಸೀರಿಯಲ್ ನೋಡ್ತಾ ಇರ್ಬೋದು, ಏನೋ ಕೆಲಸಗಳಿರ್ಬೋದು, ಅವ್ರದೇ ಆದಂತ ಯಾವ್ಯಾವ್ದೋ ಕೆಲಸಗಳಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಆದ್ರೆ ನಾವೇ ಸೆಲೆಕ್ಟೆಡ್ ಪೀಪಲ್ ಗಳು ಮಾತ್ರ ಇದನ್ನ ಅಟೆಂಡೇ ಮಾಡ್ಬೇಕು, ಇದನ್ನ ನೋಡ್ಬೇಕು, ಇದನ್ನ ಕಲಿಬೇಕು, ಇದ್ರಲ್ಲಿ ಏನಿದೆ ಅನ್ನೋ ತಿಳ್ಕೋಬೇಕು ಅಂತ ಬಂದಿದೀವಿ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿರುವಂತದ್ದಲ್ಲ. ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರು ಕೂಡ ಆ ಪರಮಾತ್ಮನ ಅನುಗ್ರಹ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರು ಇಲ್ಲಿ ಕೂತ್ಕೊಂಡು ಸಮಯದಿಂದ ಮುಂದೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮ ಡಿಸೈಡ್ ಮಾಡಿದ್ರೆ ಮಾತ್ರ ನಾವಿಲ್ಲಿ ಬಂದು ಸೇರೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ರೇಖಿ ವಿದ್ಯೆನ ಯಾರೆಲ್ಲ ಕಲಿಬಹುದು? ಇದಕ್ಕೇನಾದ್ರೂ ಲಿಮಿಟೇಷನ್ ಇದೆಯಾ? ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಮಿಟೇಷನ್ ಇಲ್ಲ. ಅಂತ ಹೇಳಿದ್ರೆ ಈ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರ್ಬೇಕು. ಈಗ ನಾವು ನಿಮ್ಗೆ ಹೇಳ್ಕೊಡ್ತೀವಲ್ವಾ, ಆ ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದ್ರೆ ಮಾಡ್ಬೋದು. ಅಂತ ಹೇಳಿದ್ರೆ ಮಿನಿಮಮ್ ಒಂದು 14 ವರ್ಷ ತುಂಬಿದವರು, ಕೆಳಗಡೆ ಇರುವವ್ರು ಮಾಡ್ಬಾರ್ದ? ಮಾಡಬಹುದು. ಆದ್ರೆ ಅವ್ರಿಗೆ ನಾವ್ ಹೇಳೋದು ಅರ್ಥ ಆಗ್ಬೇಕು. ಮಿನಿಮಮ್ 14 ವರ್ಷದಿಂದ ಮೇಲ್ಪಟ್ಟವರು ಎಲ್ಲರೂ ಕೂಡ ಈ ವಿದ್ಯೆಯನ್ನ ಕಲಿಬಹುದು. ನಿಮ್ಮ ಸುತ್ತಮುತ್ತ ಈ ಗ್ರೂಪ್ ಅಲ್ಲೇನೆ ತುಂಬಾ ಜನ ಇದ್ದಾರೆ, ರೇಖಿ ವಿದ್ಯೆನ ಕಲ್ತಿದ್ದಾರೆ, ಅದ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅದ್ರ ಅನುಭವಿಸಿದ್ದಾರೆ. ಅವರು ಖುಷಿಯಿಂದ ನಿಮ್ಗೆ ಗೊತ್ತಿಲ್ಲ, ಈ ನಿಮ್ಮ ಗ್ರೂಪ್ ಒಳಗಡೆನೆ ಮಧ್ಯದಲ್ಲೇ ಕೂತಿದ್ದಾರೆ ಅವರೆಲ್ಲರೂ. ಸೊ ಹಾಗಾಗಿ ಯಾರು ಬೇಕಾದ್ರೂ ಕೂಡ ಈ ವಿದ್ಯೆಯನ್ನ ಕಲಿಬಹುದು. ಹೌದಲ್ವಾ? ಹಾಗಾದ್ರೆ ಸಮಸ್ಯೆಗಳು ನಮ್ಗೆ ಯಾಕೆ ಕೊಟ್ಟಿದ್ದಾನೆ ಪರಮಾತ್ಮ? ಹೌದಲ್ವಾ? ನಮ್ಗೇನೋ ಒಂದ್ ಪ್ರಾಬ್ಲಮ್ ಇದೆ, ಏನೋ ಒಂದ್ ಜೀವನದಲ್ಲಿ ಚಾಲೆಂಜಸ್ ಇದೆ, ಎಲ್ಲೋ ಒಂದ್ ಕಡೆ ನಾವು ಸ್ಟ್ರಕ್ ಆಗ್ಬಿಟ್ಟಿದೀವಿ. ಯಾಕೆ ಬಂತು ಹೇಳಿ? ಆ ಚಾಲೆಂಜಸ್, ಆ ಒಂದು ಅಬ್ಸ್ಟ್ಯಾಕಲ್ ಅದಿಲ್ಲ ಅಂತಂದ್ರೆ ನೀವು ಇಲ್ಲಿ ಹುಡ್ಕೊಂಡ್ ಬರ್ತಿದ್ರಾ? ನೀವು ಕೂಡ ಏನ್ ಮಾಡ್ತಾ ಇದ್ರಿ? ಎಲ್ಲರ ತರ ಆರಾಮವಾಗಿ, ಹೌದಲ್ವಾ, ನನಗಿದ್ ಬೇಡ ಅಂತೇಳಿ ಇರೋದ್ರಲ್ಲೇ ಖುಷಿ ಪಟ್ಕೊಂಡ್ ಬಿಟ್ಬಿಡ್ತಾ ಇದ್ವಿ ನಾವು. ಆದ್ರೆ ಆ ಪರಮಾತ್ಮ ಏನ್ ಗೊತ್ತಾ, ನಿಮ್ಮನ್ನ ಇಲ್ಲಿಗ್ ನಿಮ್ಮ ದಾರಿ ಯಾವುದು, ನಿನ್ನ ಸಂಕಲ್ಪ ಏನಿದೆಯಲ್ವಾ, ನೀನ್ ಏನ್ ಮಾಡ್ಬೇಕು ಅನ್ನೋದು ಅವನ್ ಡಿಸೈಡ್ ಮಾಡಿರ್ತಾನೆ. ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿಗೆ ಒಂದು ಆ ಚಾಲೆಂಜಸ್ಗಳು, ಆ ಸಮಸ್ಯೆಗಳ ಮುಖಾಂತರ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಕೂರ್ಸ್ಕೊಂಡಿದ್ದಾನೆ. ಸೊ ರೇಖೆಯನ್ನ ಕಲಿಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಇದೊಂಥರ ಬ್ರಹ್ಮ ವಿದ್ಯೆ ಅನ್ಕೊಂಡ್ಬಿಡ್ತೀವಿ ನಾವಲ್ವಾ. ಇದು ಕಲಿಯೋವರಿಗೆ ಮಾತ್ರ ಬ್ರಹ್ಮ ವಿದ್ಯೆ. ಕಲ್ತ ಮೇಲೆ ಏನಾಗುತ್ತೆ ನಮ್ಗೆ? ಕೋತಿ ವಿದ್ಯೆ. ಸೈಕಲ್ ಅನ್ನ ಏನ್ ಮಾಡ್ತೀವಿ ಕಲಿಯೋ ತನಕ, ಸ್ಕೂಟ್ರು ಕಾರ್ಗಳನ್ನ ಕಲಿಯೋ ತನಕ ನಮ್ಗೆ ಏನ್ಸುತ್ತೆ? ದಿಗಿಲು, ಭ್ರಮೆ, ಆತುರ, ಭಯ ಎಲ್ಲ ಒಟ್ಟಿಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ ನಮ್ಗೆ. ಕಲ್ತ ಮೇಲೆ ಏನಾಗುತ್ತೆ ಹೇಳಿ? ಆ ಸೈಕಲ್ ಅನ್ನ ಒಂದೇ ಚಕ್ರದಲ್ಲಿ ಓಡಿಸ್ತೀವಿ, ಒಂದೇ ಕೈ ಹಿಡ್ಕೊಂಡು ಓಡಿಸ್ತೀವಿ, ಬರೀ ಪೆಟ್ಲಲ್ಲಿ ಓಡಿಸ್ತೀವಿ ಅಲ್ವಾ. ಹಾಗೆ ವಿದ್ಯೆನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಸರಳವಾಗಿರುತ್ತೆ.
ಸರಳ ಹೇಗೆ? ಆಗ ರೇಖೆ ಅಂತಂದ್ರೆ ಏನು? ಇದು ಎಷ್ಟು ಸರಳವಾಗಿರುತ್ತೆ. ನಾವು ಎಷ್ಟು ಸರಳವಾಗಿರ್ತೀವೋ ಅಷ್ಟು ಸರಳವಾಗಿ ನಾವು ಆ ಪರಮಾತ್ಮನ ಚೈತನ್ಯದೊಂದಿಗೆ, ಆ ಪರಮ ತತ್ವದೊಂದಿಗೆ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ನೀವು ನೋಡಿರ್ಬೋದು, ನಮ್ಮ ಇತಿಹಾಸಗಳನ್ನ ತೆಗೆದು ನೋಡಿದಾಗ ಕನಕದಾಸರಾಗಿರ್ಬೋದು, ಕಬೀರ್ ದಾಸರಾಗಿರ್ಬೋದು, ಬಸವಣ್ಣರಾಗಿರ್ಬೋದು, ಅಲ್ಲಮ ಪ್ರಭು ಆಗಿರ್ಬೋದು, ಗೌತಮ ಬುದ್ಧರಾಗಿರ್ಬೋದು, ರಮಣ ಮಹರ್ಷಿಗಳು, ವಿವೇಕಾನಂದರು, ನಮ್ಮ ಋಷಿ ಮುನಿಗಳು, ಅವರೆಲ್ಲರೂ ಕೂಡ ಸಾಧನೆಯನ್ನ ಮಾಡಿ ನಮ್ಗೆ ದಾರಿ ತೋರ್ಸ್ಕೊಟ್ಬಿಟ್ಟಿದ್ದಾರೆ. ಹೌದಲ್ವಾ? ಎಷ್ಟು ಸರಳವಾಗಿ ಹೋಗಿದ್ದಾರೆ ನೋಡಿ ಅವರೆಲ್ಲರೂ. ಅಕ್ಕ ಮಹಾದೇವಿ ಆಗಿರ್ಬಹುದು, ಇವರೆಲ್ಲರೂ ಕೂಡ ಸರಳ ದಾರಿಯಲ್ಲಿ ಹೋಗಿ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ. ಆದ್ರೆ ನಾವ್ ಇವತ್ತು ಏನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ. ನಾವು ಸರಳವಾಗಿ ನಾವು ಕಲಿತಾ ಬಂತು ಅಂತ ಹೇಳಿದ್ರೆ ನಾವು ಬೇಗ ಆ ಒಂದು ಪರಮ ತತ್ವದೊಂದಿಗೆ, ಆ ಚೇತನದೊಂದಿಗೆ ನಾವು ಕನೆಕ್ಷನ್ ಆಗ್ಬಿಡ್ತೀವಿ. ಹಾಗಾದ್ರೆ ಎಷ್ಟು ಸರಳ ಇದೆ. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ಸ್ವಲ್ಪ ಇದು ನಾವು ಗಮನ ಇಟ್ಟು ನಾವು ಇದರ ಮೂಲ ತಿಳ್ಕೊಂಡ್ಬಿಟ್ರೆ ನಮ್ಗೆ ನಾವು ತುಂಬಾ ಈಸಿಯಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ರೇಖಿ ಅನ್ನೋ ಒಂದು ಪದ ಎಲ್ಲಿಂದ ಬಂದಿತ್ತು ಅಂದ್ರೆ ಜಪಾನಿಂದ ಬಂದಿರುವಂತ ಪದ ಆಯ್ತು. ರೇ ಮತ್ತೆ ಕೀ ಅಂತ. ಹಾಗಾದ್ರೆ ರೇ ಅಂತಂದ್ರೆ ಏನು ಅಂತ ಹೇಳಿದ್ರೆ, ರೇ ಅಂತಂದ್ರೆ ಏನು? ರೇಸ್ ಅಂತೀವಿ ನಾವು. ರೇ ಅಂತ ಹೇಳಿದ್ರೆ ಏನು? ಪ್ರಕಾಶ. ಕೀ ಅಂತಂದ್ರೆ ಏನು ಅಂದ್ರೆ ಆ ಪ್ರಕಾಶವನ್ನ ನಾವು ಸೇರಲು ಇರುವಂತ ಒಂದು ದಾರಿ, ಅಥವಾ ಅದಕ್ಕೆ ಬೇಕಾದಂತ ಒಂದು ಕೀಲಿಕೈ ಅಂತ ಹೇಳ್ಬೋದು ನೀವು. ಆಗ ಪ್ರಕಾಶ ಅಂತಂದ್ರೆ ಏನು? ಕಿರಣಗಳು. ರೇ ಅಂತಂದ್ರೆ ಏನು? ಕಿರಣಗಳು. ಕಿರಣಗಳು ಅಂತಂದ್ರೆ ಏನು? ಪ್ರಕಾಶ. ಪ್ರಕಾಶ ಅಂತಂದ್ರೆ ಏನು? ಭಗವಾನ್, ಭಗವಂತ. ಭಗವಂತ ಅಂತಂದ್ರೆ ಏನು? ಆ ಪಂಚತತ್ವಗಳು. ಪಂಚತತ್ವಗಳು ಅಂತಂದ್ರೆ ಏನು? ಅಗ್ನಿ, ವಾಯು, ಆಕಾಶ, ಗಗನ, ನೀರು. ಈ ಪಂಚತತ್ವಗಳನ್ನೇ ನಾವು ಭಗವಂತ ಅಂತ ಹೇಳಿ ನಾವು ಕರಿತೀವಿ. ಬಾ ಅಂದ್ರೆ ಭೂಮಿ, ಗಾ ಅಂತ ಹೇಳಿದ್ರೆ ಗಗನ, ಆ ಅಂತ ಹೇಳಿದ್ರೆ ಅಗ್ನಿ, ಆಕಾಶ, ವಾ ಅಂತ ಹೇಳಿದ್ರೆ ವಾಯು, ಭಗವಾನ್. ಅದಕ್ಕೆ ಭಗವಂತ ಅಂತ ಹೇಳೋದು. ಆ 5 ತತ್ವಗಳು ಅಂತಂದ್ರೆ ಏನು ಅಂದ್ರೆ ಅಣು ಅಣುವಿನಲ್ಲಿ, ಕಣ ಕಣದಲ್ಲಿ ವ್ಯಾಪಿಯಾಗಿರುವಂತದ್ದು. ಅಣು ಅಣುನಲ್ಲಿ ಇರುವಂತದ್ದೇನು? ಕಣ ಕಣದಲ್ಲಿ ಇರುವಂತದ್ದೇನು ಅಂದ್ರೆ ಆ ಪರಮಾತ್ಮನ ಚೈತನ್ಯ ಸರ್ವವ್ಯಾಪಿಯಾಗಿದೆ, ಅಂದ್ರೆ ವಿಸ್ತಾರವಾಗಿದೆ, ವಿಶ್ವರೂಪದಲ್ಲಿದೆ, ವಿಶ್ವ ಚೇತನದಲ್ಲಿ ಅಡಗಿದೆ, ಸರ್ವಸ್ವರೂಪವಾಗಿದೆ, ಸರ್ವ ವ್ಯಾಪಿಯಾಗಿದೆ, ಸರ್ವ ವಿಸ್ತಾರವಾಗಿದೆ. ಎಲ್ಲೆಲ್ಲೂ ಕೂಡ ಇರುವಂತ ಆ ಕಣ ಕಣದಲ್ಲಿ ಇರುವಂತ ಚೇತನವೇ ಪರಮಾತ್ಮ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುನ ತಗೊಳ್ಳಿ, ಅದು ಸಜೀವ ಆಗಿರ್ಬೋದು, ನಿರ್ಜೀವ ಆಗಿರ್ಬೋದು, ಅದರ ನೀವು ಭಾಗ ಮಾಡ್ಕೊಳ್ತಾ 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 ಬಂದ್ರು 2 ಭಾಗ, 4 ಭಾಗ, ಅದನ್ನ 5 ಭಾಗ, ಡಿವೈಡ್ ಅದನ್ನ ಭಾಗವಾಗಿ ನೀವು ವಿಭಜಿಸ್ತಾ ಬರ್ತಾ ಇದ್ರೆ ಕೊನೆಗೆ ಉಳಿಯೋದೇನು? ಧಾತು. ಧಾತು ಜೊತೆ ಉಳ್ಕೊಳ್ಳೋದೇನು? ಅಣು. ಆ ಅಣು ಒಳಗಡೆ ಇರುವಂತದ್ದೇನು? ಎನರ್ಜಿ. ಎನರ್ಜಿ ಅಂತಂದ್ರೆ ಏನು? ಆ ಪರಮಾತ್ಮನ ಚೇತನ ಇರೋದೆಲ್ಲ. ಅದಕ್ಕೆ ನಮ್ಮಲ್ಲಿ ಹಿರಿಯರು ಕಣ ಕಣದಲ್ಲೂ ರಾಮ ಇದ್ದಾನೆ, ಅಣು ಅಣುವಿನಲ್ಲೂ ಕೃಷ್ಣ ಇದ್ದಾನೆ, ಸರ್ವವ್ಯಾಪಿ, ಸರ್ವರಲ್ಲೂ ಕೂಡ ಆ ಪರಮಾತ್ಮ ನೆಲೆಸಿದ್ದಾನೆ. ಅಂದ್ರೆ ಆ ಪರಮ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಪರಮ ತತ್ವ ಯಾವುದು? ನಾವುಗಳೆಲ್ಲ ಏನು ಅಂತೇಳಿ, ಆ ಪರಮ ತತ್ವ ಯಾವುದು ಅಂತ ಹೇಳಿದ್ರೆ ಆ ಪರಮ ಚೇತನದ ಪ್ರಕಾಶ, ಅದೊಂದು ಬೆಳಕು. ಆ ಪ್ರಕಾಶದ ಅನುಭವವನ್ನ ನಾವು ಪಡ್ಕೊಳ್ಬೇಕು. ಆ ಪರಮಾತ್ಮನನ್ನ, ಆ ಭಗವಂತನನ್ನ ಯಾರು ನೋಡಿರಕ್ ಸಾಧ್ಯ ಇಲ್ಲ. ಅದನ್ನ ಏನ್ ಮಾಡ್ಬೇಕು? ನಾವು ಅನುಭವಿಸ್ಬೇಕು. ಅದು ಫೀಲಿಂಗ್. ಅದು ಆ ಅನುಭವ ನಿಮ್ಗೆಲ್ಲಾಗತ್ತೆ? ಧ್ಯಾನದಲ್ಲಾಗತ್ತೆ. ಅಂದ್ರೆ ಆ ಪರಮ ತತ್ವವನ್ನ
ಆ ಪ್ರಕಾಶದವನ್ನ, ಆ ಚೇತನವನ್ನ ನಾವು ಸೇರೋದಕ್ಕೆ ನಮ್ಗೆ ಇರುವಂತ ದಾರಿ ಯಾವುದು ಅಂದ್ರೆ ಧ್ಯಾನ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲವನ್ನು ಕೊಡುವಂಥದ್ದು ಯಾರ ಹತ್ರ ಇದೆ? ಎಲ್ಲ ಶಕ್ತಿ ಇರುವಂತದ್ದು ಎಲ್ಲಿದೆ? ಆ ಮೂಲ ಎಲ್ಲಿದೆ ಹೇಳಿ? ಆ ಚೈತನ್ಯದೊಂದಿಗೆ ನಾವು ಕನೆಕ್ಷನ್ ಅನ್ನ, ನಮ್ಮ ಸಂಪರ್ಕವನ್ನ ನಾವು ಇಟ್ಕೊಂಡಾಗ ಆ ಪರಮ ಚೈತನ್ಯದಲ್ಲಿ ನಮಗೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಅದ್ರ ದಾರಿ ಯಾವುದು ಅಂತ ಹೇಳಿದ್ರೆ ಧ್ಯಾನ. ಈಗ ನಿಮ್ಗೆ ಸಿಂಪಲ್ ಆಗಿ ಸರಳವಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಸುತ್ತಿ ಬಳಸಿ ಯಾವುದನ್ನು ಹೇಳ್ತಾ ಇಲ್ಲ. ಅಂದ್ರೆ ಆ ಪರಮಾತ್ಮನನ್ನ ಕಾಣುವ ದಾರಿ, ಆ ಪರಮಾತ್ಮನನ್ನ ಕಂಡುಕೊಳ್ಳುವಂತಹ ದಾರಿ, ಅದು ಆ ಪರಮ ಚೈತನ್ಯದೊಂದಿಗೆ ನಾವು ಕನೆಕ್ಟ್ ಆಗುವಂತ ಒಂದು ದಾರಿಯನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ರೇಖಿ ಅಂತೇಳಿ ನಾವು ಕರಿತೀವಿ. ಅದನ್ನ ಪ್ರಾಣ ಶಕ್ತಿ ಅಂತ ಹೇಳ್ತಾರೆ, ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ. ಒಂದೊಂದು ಹೆಸರಿಂದನೂ ಕೂಡ ಕರಿತಾ ಬರ್ತಾರೆ. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಚೈತನ್ಯ, ಆ ಪವರ್ ಅನ್ನೋದು, ಆ ಪರಮಾತ್ಮನ ದಿವ್ಯ ಶಕ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಎ ಪವರ್ ಸ್ಟೇಷನ್. ಈಗ ನಾವು ಈಗ ನಾವು ಕರೆಂಟ್ ಅನ್ನ ಯೂಸ್ ಮಾಡ್ತೀವಿ. ನಾವು ಈ ಎಲೆಕ್ಟ್ರಿಕ್ ನಮ್ಗೆ ಎಲ್ಲಿಂದ ಬರುತ್ತೆ? ನಮ್ಗೆ ಎಲ್ಲೋ ಒಂದ್ ಕಡೆ ತಯಾರಾಗುತ್ತೆ. ತಯಾರಾಗಿರುವಂತಹ ಆ ಶಕ್ತಿ ಎಲ್ಲ ಬಂದು ಏನ್ ಮಾಡ್ತಾರೆ, ಒಂದು ಕಡೆ ಪವರ್ ಸ್ಟೇಷನ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಆ ಪವರ್ ಸ್ಟೇಷನ್ ಇಂದ ಬರೋಂತದನ್ನ ನಾವ್ ಏನ್ ಮಾಡ್ತೀವಿ, ನಮ್ಮ ಮನೆಗಳಿಗೆ ವೈರ್ಗಳ ಮುಖಾಂತರ ನಾವು ಕನೆಕ್ಷನ್ ಮಾಡ್ಕೊಳ್ತೀವಿ. ಆ ಪವರ್ ಅನ್ನ ಕನೆಕ್ಷನ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೋದು ನಾವು ಅದರಿಂದ? ಒಂದೇ ಕೆಲಸ ಮಾಡಕ್ಕಾಗತ್ತಾ? ಮಿಕ್ಸಿನ ಓಡಿಸ್ಬೋದು, ಐರನ್ ಮಾಡ್ಬೋದು, ಒಂದೇ ಪವರ್. ಬೆಳಕನ್ನ ಪಡಿಬಹುದು, ಫ್ಯಾನ್ ಅನ್ನ ಓಡಿಸ್ಬಹುದು, ಬಿಸಿನೀರನ್ನ ಕಾಯಿಸ್ಬೋದು ನಾವು, ಹೌದಲ್ವಾ? ವೈಫೈ ಇಂದ ಕನೆಕ್ಟ್ ಮಾಡ್ಕೊಳ್ಬಹುದು, ಕಂಪ್ಯೂಟರ್ ಚಲಾಯಿಸ್ಬೋದು, ಮೆಕ್ಯಾನಿಕ್ ಮಿಷಿನ್ ನೋಡಿ ಎಷ್ಟು ಕೆಲಸಗಳನ್ನ ಮಾಡ್ಬೋದು ನಾವು, ಹೌದಲ್ವಾ? ಪವರ್ ಎಷ್ಟು? ಪವರ್ ಎಲ್ಲಿಂದ ಬಂತು ನಮ್ಗೆ? ಒಂದೇ ಪವರ್ ಅಲ್ವಾ? ಆ ಪರಮಾತ್ಮನ ಚೈತನ್ಯದ ಶಕ್ತಿ ಒಂದೇ ಪವರ್ ಇರುತ್ತೆ ಎಲ್ಲರಿಗೂ ಕೂಡ. ನೋಡಿ ಆ ಪರಮಾತ್ಮನ ಅನುಗ್ರಹ, ಆ ಪಂಚಭೂತಗಳು ಬೇರೆ ಬೇರೆಯವರಿಗೆ, ಇದು ಶ್ರೀಮಂತರಿಗೆ, ಇದು ಬಡವರಿಗೆ, ಇದು ಅವರಿಗೆ, ಇದು ಇವ್ರಿಗೆ ಮಾತ್ರ ಮಳೆ ಬರ್ಬೇಕು, ಇವ್ರಿಗೆ ಮಾತ್ರ ಗಾಳಿ ಬೀಸ್ಬೇಕು, ಇವ್ರಿಗೆ ಮಾತ್ರ ನೀರ್ ಬರ್ಬೇಕು ಅಂತ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಹೇಳಿ? ಯಾವುದೇ ಡಿಫ್ರೆನ್ಸ್ ಇಲ್ಲ. ನಾವು ಅದನ್ನ ಹೇಗೆ ತಗೊಳ್ತಾ ಇದೀವಿ, ಆ ಶಕ್ತಿಯನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದೀವಿ, ನಾವು ಅದ್ರ ಜೊತೆಗೆ ನಾವು ಹೇಗೆ ಕನೆಕ್ಷನ್ ಆಗಿದೀವಿ, ಅದರ ಉಪಯೋಗವನ್ನ ನಾವು ಯಾವ ರೀತಿ ಪಡ್ಕೊಳ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಲ್ವಾ? ಎಲ್ಲರಿಗೂ ಕೂಡ ಆ ಪರಮ ಚೈತನ್ಯ, ಆ ಶಕ್ತಿ ಒಂದೇ ಇರುತ್ತೆ. ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆ ಪರಮ ತತ್ವವನ್ನ, ಆ ಚೈತನ್ಯ ಸ್ವರೂಪದ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಬಿಟ್ರೆ, ಅದನ್ನ ತಿಳ್ಕೊಂಡ್ಬಿಟ್ರೆ ರೇಖಿ ತುಂಬಾ ಈಸಿ ಇರುತ್ತೆ. ನಾವು ಅದ್ರಲ್ಲಿ ತುಂಬಾ ಕಷ್ಟ ಪಡುವ ಹಾಗೆ ಇಲ್ಲ. ಆ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಹೇಳಿ? ಸಂಭವಾಮಿ ಯುಗೆ ಯುಗೆ, ನಾನು ಮತ್ತೆ ಮತ್ತೆ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳ್ತಾನೆ. ಯಾವುದಾದ್ರೂ ರೂಪದಲ್ಲಾದ್ರೂ ಕೂಡ ಆ ಪರಮ ತತ್ವ, ಪರಮಾತ್ಮ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾನೆ. ಹಾಗೆ ಈ ರೇಖಿ ವಿದ್ಯೆನೂ ಕೂಡ ನೋಡಿ, ನಮ್ಮ ವಿದ್ಯೆನೇ ಅದು. ರೇಖಿ ಅನ್ನೋದು ಒಂದು ವಿದ್ಯೆಯ ಮುಖಾಂತರ ಮತ್ತೆ ನಮ್ಮಲ್ಲಿಗೆ ಬಂದಿದೆ. ಈ ರೇಖಿ ಅನ್ನೋ ವಿದ್ಯೆ ಹೇಗೆ ಬಂತು? ಆದ್ರೆ ಇಷ್ಟು ಹೇಗಿದೆ ಅಂತ ಹೇಳಿದ್ರೆ ನಾನ್ ನಿಮ್ಗೆ ತುಂಬಾ ಸರಳವಾಗಿ ಈಸಿಯಾಗಿ ಅರ್ಥ ಆಗ್ಬೇಕು ಆ ರೀತಿ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೇಗ್ ಬಂತು ಈ ವಿದ್ಯೆ, ಹೌದಲ್ವಾ? ಸೊ ಜಪಾನಿನಲ್ಲಿ ಒಬ್ರು ಪ್ರೊಫೆಸರ್ ಇರ್ತಾರೆ, ತುಂಬಾ ದೊಡ್ಡ ಪ್ರೊಫೆಸರ್ ಅವರು. ಅವರು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ.
ಆಗ ಮಕ್ಳೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ ಡೌಟ್ ಆಗುತ್ತೆ. ಅವ್ರು ಪ್ರಶ್ನೆಗಳನ್ನ ಮಾಡ್ತಾರೆ ಗುರುಗಳ ಹತ್ರ, ಪ್ರೊಫೆಸರ್ ಹತ್ರ. ಸರ್, ಭಗವಾನ್ ಜೀಸಸ್ ಇದಾರಲ್ಲ, ಅವರು ಕೈಗಳಲ್ಲಿ ಈ ತರ ಹೀಲಿಂಗ್ ಮಾಡಿದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಬದಲಾವಣೆಗಳಾಗುತ್ತೆ, ರೊಟ್ಟಿಗಳು ಸಿಗ್ತಾ ಇರುತ್ತೆ, ಕಾಯಿಲೆ ಬಂದಿರೋರೆಲ್ಲರೂ ವಾಸಿ ಆಗ್ತಾ ಇದಾರಲ್ಲ. ಇದನ್ನ ನಾವು ಬುಕ್ಸ್ ಗಳಲ್ಲಿ ನಾವು ಓದ್ ತಿಳ್ಕೊಂಡಿದೀವಿ, ಇದು ನಿಜಾನಾ ಅಂತ ಹೇಳಿ ಪ್ರಶ್ನೆಯನ್ನ ಹಾಕ್ತಾರೆ ಅವರು. ಇದು ನಂಬಬಹುದಾ, ಇದು ಸತ್ಯನಾ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಇವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ಆದ್ರೆ ಮಕ್ಕಳಿಗೆ ನಾವು ಸುಳ್ಳು ಹೇಳಕ್ ಆಗೋದಿಲ್ವಲ್ಲ, ಇದೆಲ್ಲವೂ ಕೂಡ ನಿಜ ಅಂತ ಹೇಳ್ತಾರೆ ಅವರು. ನಿಜ ಅಂತ ಹೇಳಿದ ಮೇಲೆ ಇದು ಹೇಗೆ ಇದು ನಿಜ, ಇವ್ರ ಮೈಂಡ್ ಅಲ್ಲಿ ಅದು ವರ್ಕ್ ಆಗ್ತಾ ಬರುತ್ತೆ. ಇದು ಯಾವ ರೀತಿ ಇದು ಸತ್ಯ ಆಗಿದೆ ಅಂತೇಳಿ ಅವರು ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾರು ಪ್ರೊಫೆಸರ್ ಅಂತ ಹೇಳಿದ್ರೆ ಡಾಕ್ಟರ್ ಮಿಕಾವೋ ಉಸುಯಿ ಅಂತ ಹೇಳಿ. ಅವ್ರು ರಿಸರ್ಚ್ ಮಾಡ್ತಾ ಇರ್ತಾರೆ, ಇದು ಹೇಗಾಯ್ತು, ಹೇಗೆ ಇದು ಸತ್ಯನಾ ನಿಜನಾ ಇಲ್ವಾ, ಇದು ಯಾವ ವಿದ್ಯೆ, ಇದು ಯಾವ ತರ ಇರುತ್ತೆ, ಅದ್ ಹೇಗೆ ಈ ತರ ಕೈಗಳಿಂದ ಅವರು ಈ ತರ ಹೇಗೆ ಬದಲಾವಣೆ ಸಾಧ್ಯ, ಒಂದು ರೊಟ್ಟಿ 10 ರೊಟ್ಟಿ ಆಗೋದಿಕ್ಕೆ ಹೇಗೆ ಸಾಧ್ಯ, ಮುಂದೆ ಹುಷಾರಿಲ್ಲದವರೆಲ್ಲರೂ ಕೂಡ ಹೇಗೆ ಸಡನ್ ಆಗಿ ವಾಸಿ ಆಗೋದ್ ಸಾಧ್ಯ ಅಂತ ಹೇಳಿ ಅವ್ರು ಹುಡುಕ್ತಾ 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 ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲಾ ದೇಶಗಳಲ್ಲೂ ಕೂಡ ಹುಡುಕ್ತಾರೆ, ಎಲ್ಲೂ ಕೂಡ ಅವರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ತುಂಬಾ ಬೇಸರದಿಂದ ಮನೆಗೆ ಬರ್ತಾರೆ. ಆಗ ಅವ್ರ ಫ್ರೆಂಡ್ ಇರ್ತಾರೆ ಒಬ್ರು, ರಾಬರ್ಟ್ ಅಂತ ಹೇಳಿ. ಅವರು ಕೂಡ ತುಂಬಾ ತಿಳಿದವರು, ಅವರು ತುಂಬಾ ನಾಲೆಡ್ಜ್ ಇರುವಂತ ಪರ್ಸನ್. ಅವ್ರ ಹತ್ರ ಇವರು ಡಿಸ್ಕಸ್ ಮಾಡ್ತಾರೆ, ನನ್ ಸಮಸ್ಯೆ ಈ ತರ ಇದೆ, ಈ ತರ ಇರುವಂತ ಈ ತರ ಕೈಗಳಿಂದ ಎಲ್ಲವೂ ಕೂಡ ಪರಿವರ್ತನೆ ಆಗಿ ಜೀಸಸ್ ಭಗವಾನ್ ಅವ್ರು ಮಾಡಿರುವಂತ ಈ ತರ ಪವಾಡಗಳನ್ನ ಚಮತ್ಕಾರ ಅಂತ ಹೇಳ್ತಾರಲ್ಲ, ಇದು ನಿಜಾನ ಇಲ್ವಾ ಅಂತ ಹೇಳಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಎಲ್ಲೂ ಸಿಗ್ಲಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ನನಗೆ ಗೊತ್ತಿರುವ ಇನ್ಫಾರ್ಮೇಶನ್ಸ್ ಮುಖಾಂತರ ನಿನ್ಗೆ ಭಾರತ ದೇಶದಲ್ಲಿ ನಿನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಬಹುದು, ನೀನ್ ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಆಗ ಅವರು ಭಾರತ ದೇಶಕ್ಕೆ ಬರ್ತಾರೆ. ಈಗಿನ ವಾರಣಾಸಿ ಇದೆಯಲ್ಲ, ಆ ವಾರಣಾಸಿಗೆ ಬರ್ತಾರೆ. ನೀವು ನೋಡಿರ್ಬಹುದು, ನಮ್ಮ ನಳಂದ ವಿಶ್ವವಿದ್ಯಾನಿಲಯದಲ್ಲಿ 6 ತಿಂಗಳ ಕಾಲ ಬುಕ್ಸ್ ಉಳಿದಿದೆಯಂತೆ, ಬೆಂಕಿ ಹಚ್ಚಿದಾಗ 6 ತಿಂಗಳ ಕಾಲ ಸತತವಾಗಿ 6 ತಿಂಗಳ ಕಾಲ ಆ ವಿಶ್ವವಿದ್ಯಾನಿಲಯ ಉಳಿದಿದೆ ಅಂತ ಹೇಳಿದ್ರೆ ಎಷ್ಟು ಪುಸ್ತಕಗಳ ಸಂಗ್ರಹಣೆ ಇತ್ತು ಹೇಳಿ, ಎಷ್ಟು ನಮ್ಮ ಗ್ರಂಥಗಳು ಸುಟ್ಟು ಬೂದಿಯಾಗಿದೆ ಅಂತೆ. 6 ತಿಂಗಳ ಸತತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಎಷ್ಟು ನಮಗೆ ಲಾಸ್ ಆಗಿದೆ ಅಂತ. ಅಲ್ಲಿಗೆ ಬರ್ತಾರೆ. ಅಲ್ಲಿ ಅವರಿಗೆ ಬಂದಾಗ ಗೌತಮ ಬುದ್ಧರ, ಭಗವಾನ್ ಬುದ್ಧರ ಒಂದು ಪುಸ್ತಕ ಸಿಗುತ್ತೆ ಅವರಿಗೆ, ಲೋಟಸ್ ಸೂತ್ರ ಅಂತ, ಕಮಲ ಸೂತ್ರ ಅಂತ ಹೇಳಿ. ಆ ಪುಸ್ತಕದಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಚಾರಗಳೆಲ್ಲವೂ ಕೂಡ ಅವರಿಗೆ ಇರುತ್ತೆ. ಆ ಒಂದು ಪುಸ್ತಕದಲ್ಲಿ ಹೇಗೆ ನಾವು ಆ ಒಂದು ವಿದ್ಯೆಯನ್ನ ಕಲಿಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಶನ್ಸ್ ಗಳಿರುತ್ತೆ. ಆ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಸ್ಟಡಿ ಮಾಡಿ ಅವ್ರಿಗೆ 21 ದಿನಗಳ ಕಾಲ ನಾವು ಧ್ಯಾನವನ್ನ ಮಾಡಿದ್ರೆ ನಾನು ಇದನ್ನ ಸಾಧನೆ ಮಾಡ್ಕೊಳ್ಬಹುದು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಇಲ್ಲಿಂದ ವಿದ್ಯೆಗಳನ್ನ ತಿಳ್ಕೊಂಡವರು ಜಪಾನಿಗೆ ಮತ್ತೆ ಹೋಗ್ತಾರೆ. ಜಪಾನಿಗೆ ಮತ್ತೆ ಹೋಗಿ ಅವರು ಅಲ್ಲಿ ಒಂದು ಪರ್ವತದಲ್ಲಿ ಅವರು ಧ್ಯಾನವನ್ನ ಮಾಡ್ತಾರೆ. 1922ರಲ್ಲಿ ಅವರು ಧ್ಯಾನ ಮಾಡ್ತಾರೆ. ಅವರು ಅಲ್ಲಿ ಅಂದ್ರೆ ಈ ಒಂದು ಸ್ಥಾಪನೆಯನ್ನ ಮಾಡ್ತಾರೆ, ಧ್ಯಾನವನ್ನ ಮಾಡ್ತಾರೆ. ಅವರು ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಅವರು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವರಿಗೆ. 21 ದಿನಗಳ ಕಾಲ ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ವಾಚ್ ಇರಲ್ಲ, ಕಲ್ಲುಗಳು ತಗೊಂಡು ಹೋಗ್ತಾರೆ. 1 ದಿನ ಧ್ಯಾನ ಮಾಡ್ತಾರೆ, 2 ದಿನ ಧ್ಯಾನ ಮಾಡ್ತಾರೆ, 3 ದಿನ ಧ್ಯಾನ ಮಾಡ್ತಾರೆ, 4 ದಿನ ಧ್ಯಾನ ಮಾಡ್ತಾರೆ. ಅವ್ರಿಗೆ ಏನೂ ಕೂಡ ಬದಲಾವಣೆಗಳು ಗೊತ್ತಾಗಲ್ಲ. 20 ದಿನ ಆಗುತ್ತೆ, 21 ದಿನ ಆಗ್ಬಿಡುತ್ತೆ. ಊಟ ಇಲ್ಲ, ನಿದ್ದೆ ಇಲ್ಲ, ಯಾರು ಇಲ್ಲ ಜೊತೆನಲ್ಲಿ. ಕೊನೆಯ ದಿನ ಇದೆ ಇವತ್ತೊಂದು ದಿನ ನಾನು ನೋಡ್ಬೇಕಲ್ಲ ಅಂತ ಹೇಳಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ.
ಕೊನೇ ದಿನದಲ್ಲಿ ಅವರು ಧ್ಯಾನಕ್ಕೆ ಕೂತ್ಕೊಂಡಾಗ ಅವರಿಗೆ ಒಂದು ಅನುಭವ ಆಗುತ್ತೆ. ಒಂದು ಪ್ರಕಾಶಮಯವಾದಂತಹ ಬೆಳಕು, ಅಂದ್ರೆ ಯಾವತ್ತೂ ಕಾಣಿಸ್ದೇ ಇರುವಂತ ಅದ್ಭುತವಾದಂತ ಒಂದು ಬೆಳಕು ಅವರನ್ನ ಬಂದು ಅವರ ಸಹಸ್ರಾರ ಚಕ್ರವನ್ನ ಟಚ್ ಮಾಡುತ್ತೆ. ಆಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರು ಅನ್ಕಾನ್ಶಿಯಸ್ ಆದಾಗ ಆಗತ್ತೆ, ಬಟ್ ಆದ್ರೆ ಅವ್ರು ಅನ್ಕಾನ್ಶಿಯಸ್ ಇಲ್ಲ. ಉನ್ನತವಾದಂತಹ ಒಂದು ಸಮಾಧಿ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಅವ್ರಿಗೆ ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ ಅಂತ ಏನೂ ಕೂಡ ಅವರಿಗೆ ಅರಿವಿಗೆ ಗೊತ್ತಾಗೋದೇ ಇಲ್ಲ. ಅವ್ರ ಎಚ್ಚರಿಕೆ ಆದಾಗ ಆಲ್ರೆಡಿ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗ್ಬಿಟ್ಟಿರುತ್ತೆ. ಆಗ ಎದ್ದೇಳ್ತಾರೆ ಅವ್ರು ಎಚ್ಚರಿಕೆ ಆದಾಗ. ಆ ಶರೀರದಲ್ಲಿ ಆಯಾಸ ಆಗ್ಲಿ, ಆ ನಿತ್ರಾಣ ಆಗಿರ್ಲಿ, ಆ ಟಯರ್ಡ್ನೆಸ್ ಆಗಿರ್ಲಿ, 21 ದಿನದ ಊಟ ನಿದ್ದೆ ಏನು ಇಲ್ಲ ಅವರಿಗೆ. ಅಷ್ಟು ಬಳಲಿಕೆ ಆಗಿರುವಂತ ಶರೀರ ಚೈತನ್ಯಮಯವಾಗ್ಬಿಟ್ಟಿರುತ್ತೆ, ಎನರ್ಜೆಟಿಕ್ ಆಗ್ಬಿಟ್ಟಿರುತ್ತೆ ಅವರಿಗೆ. ಅವರಿಗೆ ಆಶ್ಚರ್ಯ, ಖುಷಿಯಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಕಾಲಿಗೆ ಏಟ್ ಹಾಕ್ಬಿಡುತ್ತೆ, ಬ್ಲಡ್ ಬರ್ತಾ ಇರುತ್ತೆ. ಸಡನ್ ಆಗಿ ಅವ್ರ ಕೈ ಮುಟ್ಟಿ ನೋಡ್ಕೊಳ್ತಾರೆ, ಗಾಯ ವಾಸಿ ಆಗ್ಬಿಡುತ್ತೆ, ನೋವೆಲ್ಲ ಕಡಿಮೆ ಆಗುತ್ತೆ, ನೋವೇ ಇರಲ್ಲ ಅವ್ರಿಗೆ. ಅವ್ರಿಗೆ ಇನ್ನೂ ಆಶ್ಚರ್ಯ, ಅದೇ ಇದ್ ಹೇಗಾಯ್ತಲ್ಲ ಇದು ಅಂತ ಹೇಳಿ ಪುನಃ ಮತ್ತೆ ಬರ್ತಾ ಇರ್ತಾರೆ. ಅಲ್ಲಿ ಹೋಟೆಲ್ ಇರುತ್ತೆ, ಹೋಟೆಲ್ ಬಂದ್ ಕೂತ್ಕೊಳ್ತಾರೆ. ಅಲ್ಲಿ ಒಂದು ಹುಡುಗಿಗೆ ಹಲ್ಲು ನೋವು ಬಂದಿರುತ್ತೆ. ಅವ್ರನ್ನ ಈ ತರ ಟಚ್ ಮಾಡಿದ ತಕ್ಷಣ ಆ ಹಲ್ಲು ಕೂಡ ನೋವು ಮಾಯ ಆಗ್ಬಿಡುತ್ತೆ. ಅಲ್ಲಿಂದ ಮನೆಗ್ ಬರ್ತಾರೆ. ಮನೆಯಲ್ಲೂ ಕೂಡ ಎಲ್ಲರೂ ಅವ್ರ ಫ್ರೆಂಡ್ಗಿರ್ಬಹುದು, ಸುತ್ತಮುತ್ತ ಎಲ್ಲರಿಗೂ ಕೂಡ ಅವ್ರು ಹೀಲಿಂಗ್ ಮಾಡಿದ ತಕ್ಷಣ ಎಲ್ಲರ ಸಮಸ್ಯೆಗಳು ಕೂಡ ವಾಸಿ ಆಗ್ಬಿಡುತ್ತೆ. ಹೀಗೆ ಬಂದಂತ ಈ ರೇಖಿ ವಿದ್ಯೆ 1922ರಿಂದ ಸ್ಟಾರ್ಟ್ ಆದಂತ ಈ ವಿದ್ಯೆ ನಮ್ಮ ದೇಶದಿಂದ ಅಲ್ಲಿಗೆ ಹೋಗಿ ಹೊಸ ರೂಪದಿಂದ ಪುನಃ ನಮ್ಮಲ್ಲಿಗೆ ಬಂದಿದೆ. ನಮ್ಮಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಸ್ಪರ್ಶ ಚಿಕಿತ್ಸೆ, ಪ್ರಾಣ ಚಿಕಿತ್ಸೆ, ಪ್ರಾಣಾಯಾಮ ಅಂತ ನಾವು ಕೇಳಿರ್ಬೋದು. ನಾವನ್ನ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಅದನ್ನ ಪ್ರಾಣ ಶಕ್ತಿ ಅಂತ ಹೇಳಿ ಕರಿತೀವಿ. ಅದು ಏನಾಯ್ತು ಇವಾಗ ರೇಖಿ ಅಂತ ಹೇಳಿ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬಂದಿದೆ. ನಮ್ಮ ಋಷಿ ಮುನಿಗಳೆಲ್ಲ ನೀವು ನೋಡಿರ್ಬೋದು, ಅವರು ಇದ್ರ ಆಶೀರ್ವಾದ ಮಾಡಿದ ತಕ್ಷಣ, ತಥಾಸ್ತು ಅಂತ ಹೇಳಿದ ತಕ್ಷಣ, ಅವ್ರ ಕೈಯನ್ನ ನಮ್ಮ ಮೇಲೆ ಇಟ್ಟಿದ ತಕ್ಷಣ ಎಷ್ಟೋ ಜನಕ್ಕೆ ಪವಾಡದ ರೀತಿಯಲ್ಲೆಲ್ಲ ಈ ಪರಿವರ್ತನೆಗಳಾಗಿ, ಚಮತ್ಕಾರ ರೀತಿಯಲ್ಲಿ ಪರಿವರ್ತನೆ ಆಗಿಲ್ವಾ ನೋಡಿ. ನಮ್ಮ ವಿದ್ಯೆನ ನಾವೇ ಇವತ್ತು ಕಲಿಯುವಂತ ಪ್ರಸಂಗ ಬಂದಿದೆ ಇವತ್ತು. ಅದ್ರಲ್ಲೂ ನಾವು ಇನ್ನೂ ಪುಣ್ಯವಂತರು. ಯಾಕೆ ಹೇಳಿ, ಆ ಪರಮಾತ್ಮ ನಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾನಲ್ಲ. ಹಾಗಾಗಿ ಅವನ್ಗೂ ನಮ್ಗುನು ಅವಿನಾಭಾವ ಸಂಬಂಧ ಯಾವಾಗ್ಲೂ ಇದೆ ನಮ್ಗೆ ನೋಡಿ. ಸದಾ ಜನ್ಮ ಜನ್ಮದಲ್ಲೂ ಕೂಡ ಅವನ ಸಂಬಂಧ ನಮ್ ಜೊತೆಗೆ ಇರೋದಿಕ್ಕೇನೆ ಇದು ಸಾಧ್ಯ ಆಗಿರುವಂತದ್ದು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಗಳಿದೆಯಾ?